ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತಲೇ ಅಂದ್ಕೊಂಡಿದ್ದೇನೆ. ಗೈಸ್, ಇವತ್ತು ಒಳ್ಳೆ ಬಿಸಿಲು ಬೆಳಿಗ್ಗೆಯಿಂದ. ಯಾಕೆಂತ ಹೇಳಿದರೆ ಇವತ್ತು ಹಾಲಿಡೇ ಅಲ್ವಾ ಸ್ಕೂಲಿಗೆ, ಹಾಗೆ ಹಾಲಿಡೇ ಇದ್ದ ದಿನ ಒಳ್ಳೆ ಬಿಸಿಲು. ನಿನ್ನೆ ಮೊನ್ನೆ ಒಳ್ಳೆ ಮಳೆ ಇತ್ತು, ಬಟ್ ಮಳೆ ಇದ್ದ ದಿವಸ ರಜೆ ಇಲ್ಲ, ರಜೆ ಇದ್ದ ದಿವಸ ಒಳ್ಳೆ ಬಿಸಿಲು, ಮಳೆ ಇಲ್ಲ. ಹಾಗೆ ಇವತ್ತು ಬೆಳಿಗ್ಗೆ ನಾನು ಬೆದ್ದು ಬೇಗ ಬೇಗ ಮಾಡಿದ್ದು ಕೆಲಸ, ಮತ್ತೆ ಮೆಸೇಜ್ ಬಂದದ್ದು ಬೆಳಿಗ್ಗೆ. ಟಿಫಿನ್ ಅದು ಇದೆಲ್ಲ ಪದಾರ್ಥ ಎಲ್ಲ ಮಾಡೋತ್ತಿಗೆ ಮತ್ತೆ ಮೆಸೇಜ್ ಬಂತು. ಮತ್ತೆ ಸ್ವಲ್ಪ ಸ್ಲೋಲಿ ಮಾಡಿದೆ ಕೆಲಸ ಎಲ್ಲ, ಹೋಗಲಿಕ್ಕಿಲ್ಲ ಅಲ್ಲ, ಗಡಿಬಿಡಿ ಏನಿಲ್ಲ ಅಂತೇಳಿ. ಹಾಗೆ ಇವತ್ತು ಬೆಳಿಗ್ಗೆ ನಾನು ಕಡಲೆ ಪದಾರ್ಥ ಮಾಡಿದ್ದೆ ಗೈಸ್ ಟಿಫಿನಿಗೆ ಅಂಥೇಳಿ. ಆನಂತರ ಮೆಸೇಜ್ ಬಂತು. ಮತ್ತು ಈಗ ಎಲ್ಲ ಕೆಲಸ ಎಲ್ಲ ಬೇಗ ಬೇಗ ಮಾಡಿ ಮುಗಿಸಿ, ಎಕ್ಸಾಮ್ ಕೂಡ ಉಂಟಲ್ಲ, ಹಾಗೆ ಸ್ವಲ್ಪ ಕಲಿಸಲಿಕ್ಕೆ ಕೂತ್ಕೊಳ್ಳುವ ಅಂಥೇಳಿ ಬೇಗ ಕೆಲಸ ಎಲ್ಲ ಮುಗಿಸ್ತಾ ಇದ್ದೇನೆ. ಇನ್ನೊಂದು ಪದಾರ್ಥ ಒಂದು ಕುದಿ ಬಂದರೆ ಆಯಿತು. ಕುದಿ ಬರ್ತಾ ಉಂಟು, ಅದಕ್ಕೆ ಮೀನು ಹಾಕಿದರೆ ಆಯಿತು ಇನ್ನು. ಹಾಗೆ ನಮಗೆ ಇವತ್ತು ನದಿ ಮೀನು ನೋಡಿ ಗೈಸ್, ನದಿ ಮೀನು 6 ಪೀಸ್ ಉಂಟು. ನಾನು ತಿನ್ನೋದಿಲ್ಲ, ಅವರಿಗೆ ಸಾಕು. ಮತ್ತು ಸಾಕಾಗಲಿಲ್ಲಾದರೆ ನೈಟಿಗೆ ಏನಾದರೂ ನೋಡುವ ಅಂಥೇಳಿ. ಪದಾರ್ಥ ಒಳ್ಳೆ ಕುದಿ ಬರ್ತಾ ಉಂಟು. ಇನ್ನೀಗ ಮೀನು ಹಾಕುವ. ನದಿ ಮೀನೆಂದರೆ ಒಂದು ಗಾರ್ಮೆಂಟ್ ಮೀನು, ಮೊನ್ನೆ ಸಿಕ್ಕಿದ್ದಿತ್ತು. ಅದನ್ನು ಮೊನ್ನೆ 2 ದಿವಸ ಆಯಿತು ನಾನು ಪದಾರ್ಥ ಮಾಡಲಿಕ್ಕೆ, ಫ್ರೈ ಮಾಡಲಿಕ್ಕೆ ನೋಡೋದು. ಆ ದಿವಸ ಎಲ್ಲ ಏನಾದರೂ ಒಂದು ಇರ್ತಾಯಿತ್ತು. ಹಾಗೆ ಇವತ್ತು ಅದನ್ನು ಪದಾರ್ಥ ಮಾಡುವ ಅಂಥೇಳಿ. ಆ್ಯಕ್ಚುಲಿ ಫ್ರೈ ಮಾಡಲಿಕ್ಕೆ ಅಂತೇಳಿ ಇಟ್ಟದ್ದು ಮೀನು, ಮತ್ತು ಇವತ್ತು ಪದಾರ್ಥಕ್ಕೆ ಏನಿಲ್ಲ ಅಂಥೇಳಿ ನಾನು ಪದಾರ್ಥಕ್ಕೆ ತೆಗೆದದ್ದು. ಚೆನ್ನಾಗಿ ಕುದಿ ಬರಲಿ, ಅದು ಬೇಗ ಬೇಯುತ್ತೆ. ಹಾಗೆ ಗೈಸ್, ಮೋಡ ಆಗ್ತಾ ಉಂಟು, ಮೋಡ ಗಡಿ ಗಡಿ ಆಗ್ತಾನೇ ಉಂಟು. ಆದರೆ ಮೋಡ ಆದಾಗೆ ಒಳ್ಳೆ ಗಾಳಿ ಕೂಡ ಇದೆ, ಆ ಗಾಳಿಗೆ ಮೋಡ ಎಲ್ಲ ಹೋಗ್ತದೆ. ಹಾಗೆ ನದಿಯಲ್ಲಿ ನೀರು ಕೂಡ ಹಾಗೆ ನಿನ್ನೆ ಸ್ವಲ್ಪ ಕಡಿಮೆ ಆಗಿತ್ತು, ಇವತ್ತು ರಿಟರ್ನ್ ಮೊನ್ನೆ ಅಷ್ಟೇ ಆಗಿದೆ. ಕಡಿಮೆ ಆಗಿತ್ತು ಮೊನ್ನೆ ಎಲ್ಲ, ಬಟ್ ಇವಾಗ ಜಾಸ್ತಿ ಆಗಿದೆ ನೋಡಿ. ಮೋಡ ಆಗಿದೆ, ಮಂಗಳೂರು ಸೈಡ್ ಒಳ್ಳೆ ಮಳೆ ಬರ್ತಾ ಇರ್ಬೋದು. ನಮಗೆ ಈಚೆ ಒಳ್ಳೆ ಗಾಳಿ ಉಂಟು. ಬಾಳೆಗೊನೆ ನೋಡಿ, ನಿಮಗೆ ಕಾಣ್ತಿರ್ಬೋದು ಫೈನಲಿ ಎಷ್ಟು ದೊಡ್ಡದಾಗಿದೆ. ಇನ್ನೂ ಕೂಡ ಉಂಟು ಮೇಳೆ, ನಾನು ಅರ್ಧದಿಂದ ತೋರಿಸ್ತಾ ಇರೋದು. ಇದು ಕಡಲೆ ಪದಾರ್ಥ ಬೆಳಿಗ್ಗೆ ಅಂತೇಳಿ ಮಾಡಿದ್ದು. ಸ್ವಲ್ಪವೇ ಕಡಲೆ ನೆನೆ ಹಾಕಿದ್ದು ನಾನು. ಇಲ್ಲಿ ನೋಡಿ, ಅಗಸೆ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೇನೆ ನಾನು, ಪೌಡರ್ ಮಾಡಿ. ತುಂಬ ಪೌಡರ್ ಅಲ್ಲ, ಸ್ವಲ್ಪ ತರಿ ತರಿಯಾಗಿ, ತುಂಬ ಪೌಡರ್ ಮಾಡಬಾರ್ದು. ಆಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕಿದ್ದು ಸಾಕಾಗಲಿಲ್ಲ, ಅದು ಜೆಲ್ ಥರ ಆಗ್ತದಲ್ಲ ಮತ್ತೆ. ಹಾಗೆ ಈಗ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿದೆ, ಸಂಜೆ ತಲೆಗೆ ಹಾಕಲಿಕ್ಕೆ. ಮತ್ತು ಮುಖಕ್ಕೆಲ್ಲ ಹಾಕ್ತೇನೆ. ಮುಖಕ್ಕೆ ಹಾಕಿದ್ರೆ ತುಂಬ ಗ್ಲೋ ಬರುತ್ತೆ ಗೈಸ್. ಅವತ್ತು ಕೂಡ ನಾನು ನಿಮಗೆ ಹೇಳಿದ್ದೆ ಗೈಸ್. ನಾನು ಅದರ ಪೌಡ್ರು ಕೂಡ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ, ಚಿಕ್ಕ ಜಾರಲ್ಲಿ ಫುಲ್ಲು ಮಾಡಿ ಇಟ್ಕೊಂಡಿದ್ದೇನೆ. ಈಗ ಇದನ್ನು ಒಂದು ಇದಕ್ಕೆ ಹಾಕಬೇಕು ನೋಡಿ. ಇಷ್ಟು ಸಣ್ಣ ಆದರೆ ಸಾಕು, ಒಳ್ಳೆ ಸಣ್ಣ ಮಾಡಬೇಕಂತಲೇ ಇಲ್ಲ. ಈ ರೀತಿ ಈಗ ಒಂದು ಬಾಕ್ಸಲ್ಲಿ ಹಾಕಿಡುವ, ಇದು ಗಾಳಿ ಹೋಗೋದಾಗೆ. ಫೈನಲಿ ಪದಾರ್ಥ ಎಲ್ಲ ಆಯಿತು, ಕಿಚನ್ ಕೆಲಸ ಎಲ್ಲ ಆಯಿತು, ಮುಗಿಯಿತು. ಲೈಟ್ ಆಫ್ ಆಯಿತು. ಇನ್ನು ಹೊರಗೆ ಇತ್ತು. ಹೊರಗೆ ಅಂದರೆ ಇನ್ನು ಸ್ವಲ್ಪ ಕಲಿಸಲಿಕ್ಕೆಲ್ಲ ಉಂಟು ಮಗನಿಗೆ. ಮತ್ತು ರಜೆ ಇದ್ದ ದಿವಸ ಸುಮ್ಮನೆ ಮತ್ತು ಟೈಮ್ ವೇಸ್ಟಾಗಿ ಹೋಗ್ತದೆ. ಅದಕ್ಕೋಸ್ಕರ ಟೈಮ್ ಟೇಬಲ್ ಮಾಡಿ ಅದೇ ಟೈಮಿಗೆ ಕಲಿಸುವಾಗ ಸರಿ ಆಗ್ತದೆ. ಎಕ್ಸಾಮ್ ಕೂಡ ಉಂಟು, ಟ್ಯೂಸ್ಡೇಯಿಂದ 3 ದಿವಸ ಎಕ್ಸಾಮ್ ಇದೆ. ನಿನ್ನೆ ಬಟ್ಟೆ ಗೈಸ ಬಿಸಿಲಿಗೆ ಒಣಗಲಿಕ್ಕೆ ಹಾಕಿದ್ದೇನೆ. ಈಗ ನೋಡಿ ಒಳ್ಳೆ ಬಿಸಿಲುಂಟು, ಹಾಗೆ ಮೋಡ ಕೂಡ ಉಂಟು ಅಲ್ಲಲ್ಲಿ. ನೋಡಬೇಕೆಂತ ಆಗ್ತದೆ ಅಂತೇಳಿ. ಜೋರು 2 ಡೇಸ್ ಆಯಿತು ನಾನು ಬ್ಲಾಗ್ ಹಾಕದೆ. ನನಗೆ ಟೈಮ್ ಇರಲಿಲ್ಲ. ಒಂದು ಮಳೆ ಜೋರಿತ್ತು, ಎಲ್ಲಿ ಏನು ಎಂತ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಮತ್ತು ನನಗೆ ಏನು ಕಂಟೆಂಟ್ ಕೂಡ ಇರಲಿಲ್ಲ. ಪದಾರ್ಥ ಎಲ್ಲ ನಮ್ಮದು ನಾರ್ಮಲ್ ಥರವೇ ಅಲ್ವಾ, ಏನು ಸ್ಪೆಷಲ್ ಅಂತೇಳಿ ಇರಲಿಲ್ಲ. ಸೊ ಮತ್ತು ಎಂತ ಕೂಡ ಇರಲಿಲ್ಲ ಮಾಡಲಿಕ್ಕೆ. ನನಗೆ ಹೊರಗೆ ಜೋರು ಮರೆ ಇತ್ತಲ್ಲ 2 ಡೇಸ್, ಎಲ್ಲಿಗೂ ಹೋಗಿ ಏನು ಶೂಟ್ ಮಾಡುವಾಗಿಲ್ಲ. ಹಾಗಾಗಿ ನಾನು ಮಾಡಲಿಲ್ಲ.
ನಿನ್ನೆ ಹಾಕಬೇಕಂತ ಎನಿಸಿದ್ದು, ನಿನ್ನೆ ಕೂಡ ಆಗಲಿಲ್ಲ. ನನಗೆ ನಿನ್ನೆ ಸ್ವಲ್ಪ ಹೊರಗಡೆ ಹೋಗಿ ಬರಲಿಕ್ಕಿತ್ತು, ಹಾಗಾಗಿ ಅಲ್ಲಿ ನನಗೆ ಟೈಮ್ ಸಿಕ್ಕಿರಲಿಲ್ಲ. ಹಾಗೆ ಇವತ್ತು ಅಪ್ಲೋಡ್ ಮಾಡಬೇಕಂತ ಹೇಳಿ ಸ್ವಲ್ಪ ಮಾಡಿಟ್ಟ ವಿಡಿಯೋ ಇತ್ತು ನಿನ್ನೆ ಮತ್ತು ಮೊನ್ನೆ ಎಲ್ಲ ಸ್ವಲ್ಪ ಸ್ವಲ್ಪ ಮಾಡಿಟ್ಟದು, ಅದನ್ನೆಲ್ಲ ಒಟ್ಟಿಗೆ ಹಾಕಿ ಇವತ್ತು ಅಪ್ಲೋಡ್ ಮಾಡುವ ಅಂತೇಳಿ ಎನಿಸಿದೆ. ಗೈಸ್, ಇವತ್ತು ಕಾಡಿಗೆ ಒಂದು ರೌಂಡು ಹಾಕಿ ಬರುವ. ಏನಾದರೂ ಸ್ಪೆಷಲ್ ನೋಡಲಿಕ್ಕೆ ಸಿಗ್ತದಾ ಅಂತ ನೋಡುವ. ಮಗ ಯಾವಾಗಲೂ ಬರುವಾಗ ಹೇಳ್ತಿದ್ದ, ಅಲ್ಲಿ ತುಂಬ ನವಿಲು ಇರ್ತದೆ, ಗುಂಪು ಗುಂಪಾಗಿ ನವಿಲು ನಿಂತಿರ್ತದೆ ಅಂತೇಳಿ. ನೋಡುವ, ತುಂಬ ನವಿಲು ಉಂಟು ಕಾಡಲ್ಲಿ, ಗುಂಪು ಗುಂಪಾಗಿ ಒಂದೇ ಕಡೆ ಕೂತ್ಕೊಂಡು ಆಚೆ ಈಚೆ ಹೋಗ್ತಾನೆ ಇರ್ತವೆ. ಮೊನ್ನೆ ನೋಡಿದ್ದು ನಾನು, ಅದು ಶೂಟ್ ಮಾಡುವಷ್ಟರಲ್ಲಿ ಹಾರಿ ಹೋಯಿತು. ಹಾಗೆ ಇವತ್ತು ಹೋಗುವ, ಇವತ್ತು ಹೋಗಿ ಅಲ್ಲಿ ಇದೆ ಅಂತೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೇನೆ, ಯಾವ ರೀತಿ ಮಳೆ ಬಂದು ಎಷ್ಟು ಕಾಡು ಬೆಳೆದಿದೆ ಅಂತೇಳಿ. ಗೈಸ್, ಮಳೆ ಅಂತ ಹೇಳಿದರೆ ಎಂಥ ಮಳೆ ಅಂತಲೇ ಇಲ್ಲ ನೋಡಿ. ನವಿಲುಗಳಲ್ಲಿ ಕೂತಿತ್ತು, ಹಾರಿ ಹೋಯಿತು. ದಾರಿಯೆಲ್ಲ ಹಾಳಾಗಿ ಹೋಯಿತು ಮಳೆ ಬಂದು. ನೀರೆಲ್ಲ ಅಲ್ಲಿ ಅಲ್ಲಿ ನಿಂತು, ನೀರು ಹೋಗಲಿಕ್ಕೆ ಜಾಗ ಇಲ್ಲದೆ ನೋಡಿ. ಈ ರೀತಿಯಾಗಿ ಹೋಗ್ತಾ ಉಂಟು ನಮ್ಮ ಕಾಡಿನಲ್ಲಿ ನೀರು. ನವಿಲುಗಳು ನೋಡಿ ನೋಡಿ ಹೋಗ್ತಾ ಇದೆ. ಎರಡು ಇದೆ, ಎರಡು ಕೂಡ ಹೆಣ್ಣೆ. ಇಲ್ಲಿ ನೋಡಿ, ಕಾಡಿನಲ್ಲಿ ನವಿಲಿನ ಹಿಂಡೇ ಇದೆ. ಒಂದು ಗಂಡು ನವಿಲು ಮತ್ತು 4 ಹೆಣ್ಣು ನವಿಲು ನೋಡಿ ಹೋಗ್ತಾ ಉಂಟು. ದನ ಎಲ್ಲ ಕರ್ಕೊಂಡು ಹೋಗಿದ್ದಾರೆ. ಈಗ ನವಿಲುಗಳು ಮಾತ್ರ ಇದೆ ಕಾಡಿನಲ್ಲಿ. ಮಳೆ ಅಲ್ವಾ, ತುಂಬ ಜೋರು ಮಳೆ. ಈಗ ಇನ್ನೊಂದು ಮಳೆ ರೆಡಿಯಾಗಿದೆ, ಮೋಡ ನೋಡಿ. ಇದು ತರಕಾರಿ, ಇದು ಎಂಥ ಮುಳ್ಳು ಸೌತೆ. ಅದು ತುಂಬ ನಮಗೆ ಮುಳ್ಳು ಸೌತೆ ಈ ಒಂದು ಗಿಡದಲ್ಲಿ ಸಿಕ್ಕಿತು. ಒಂದೇ ಗಿಡ ಇರೋದು ಅದು. ಇದು ಬೇವು ಸೊಪ್ಪಿದೆಲ್ಲ, ಅದಕ್ಕೆ ಹೋಗಿದೆ ನೋಡಿ. ಚಿಕ್ಕ ಚಿಕ್ಕದು ಇನ್ನೂ ಕೂಡ ಉಂಟು ತುಂಬ. ನಮಗೆ ಒಂದು 4, 5, 6, 7 ತನಕ ಸಿಕ್ಕಿದೆ. ಇನ್ನೂ ಕೂಡ ಉಂಟು ಚಿಕ್ಕ ಚಿಕ್ಕದಾಗಿ ಒಂದು ಉಂಟು. ಅದು ನಾಳೆಗೆ ಕರೆಕ್ಟ್ ಆಗ್ತದೆ. ಗೈಸ್, ಇದು ಮೊನ್ನೆ ನಾನು ಹೇಳಿದ್ದಲ್ಲ, ಮಗ ಸ್ಕೂಲಿಂದ ಬೀಜ ತಗೊಂಡು ಬಂದಿದ್ದ ಅಂತ. ಅದರ ಗಿಡ ನೋಡಿ ದೊಡ್ಡದಾಗಿದೆ. ಇವಾಗ ಇನ್ನು ದೊಡ್ಡದಾದ ಮೇಲೆ ಗೊತ್ತಾಗ್ತದೆ ಯಾವುದರದ್ದು ಅಂತ. ಇದು ನೋಡಿ, ಇಲ್ಲಿ ನೋಡಿ ಚಿಕ್ಕ ಗಿಡಗಳು. ಇದೊಂದು ಬೇರೆ, ಇದು ದೊಡ್ಡ ಆದ ನಂತರ ಏನಂತೇಳಿ ನೋಡಬೇಕು ನೋಡಿ. ಅದು ಫುಲ್ಲು ಬೀಜ ಹಾಕಲಿಲ್ಲ, ಎಲ್ಲಿ ಹಾಕಿದ್ದಾರೆ ಅಂತಲೂ ಗೊತ್ತಿಲ್ಲ ಅಮ್ಮ. ಇಷ್ಟ ಆಗಿದೆ. ಈಗ ಒಂದು ಮಳೆ ಬರ್ತದೆ, ತುಂಬ ಜೋರಾದ ಮಳೆ, ಒಳ್ಳೆ ಗಾಳಿ ಬರ್ತಾ ಉಂಟು. ಮೋಡ ಕೂಡ ಹಾಗೆ ಆಗಿದೆ ನೋಡಿ. ಪಪ್ಪಾಯ ನೋಡಿ ಗೈಸ್, ಚಿಕ್ಕ ಚಿಕ್ಕದು ತುಂಬ ಆಗಿದೆ ಮರ ತುಂಬ. ಇದು ಮೆಣಸು ಮೊನ್ನೆ ನಾನು ತೆಗೆದದ್ದಷ್ಟೇ ಅಲ್ಲ, ರಿಟರ್ನ್ ಆಗಿದೆ ತುಂಬ ನೋಡಿ. ಈಗ ಇದನ್ನು ಕೊಯ್ಬೇಕು. ಇದು ಹೀರೆಕಾಯಿಯ ಬಳ್ಳಿ ನೋಡಿ, ಎಷ್ಟು ದೊಡ್ಡದಾಗಿದೆ. ಇದು 2 ಜೋಳದ್ದು, ಮೊನ್ನೆ ಸ್ಕೂಲಲ್ಲಿ ಸಿಕ್ಕಿದ್ದು. ಎಷ್ಟು ದೊಡ್ಡದಾಗಿದೆ ನೋಡಿ. ಇದೊಂದು ಆಗುದಿಲ್ಲ ಅಂತ ಎನಿಸಿದ್ದು, ಇದು ತುಂಬ ಲೇಟಾಗಿ ಬಂದದ್ದು. ಇದಾದರೆ ಬೇಗ ಬಂದಿದೆ ಮೇಲೆ, ಇದು ತುಂಬ ಲೇಟಾಗಿ ಬಂದದ್ದು. ಇದು ನೋಡಿ, ಇದು ಯಾವುದೆಲ್ಲ ಅಂತೇಳಿ ನನಗೆ ಗೊತ್ತಿಲ್ಲ ಅಷ್ಟೊಂದು, ಸ್ವಲ್ಪ ದೊಡ್ಡದಾಗಬೇಕು. ಬಟ್ಟೆ ಮಡಚಿಡ್ಲಿಕ್ಕೆ ಉಂಟು ಗೈಸ್. ಇದು ನಿನ್ನೆದು ಬಟ್ಟೆ, ಇವತ್ತಿದ್ದು ಒಣಗಲಿಲ್ಲ ಅಲ್ಲ, ಇದಕ್ಕೆ ಈಗ ಹಾಕಬೇಕು. ಇದನ್ನೀಗ ತೆಗಿಬೇಕು ಗೈಸ್. ಸಂಜೆ ಈಗ 5 ಆಗ್ತಾ ಬಂತು. ಹೊರಗಡೆ ಜೋರು ಮಳೆ ಬರ್ತಾ ಉಂಟು. ಪರ ಅಂತೇಳಿ ಜೋರು ಬಂದು ಒಮ್ಮೆ ಹೋಯಿತು. ರಿಟರ್ನ್ ಈಗ ಸೆಕೆಂಡ್ ಮಳೆಗೆ ರೆಡಿಯಾಗಿದೆ, ಪಿರಿ ಅಂತೇಳಿ ಬರ್ತಾ ಉಂಟು. ಹಾಗೆ ನಾನು ಟೀ ಮಾಡಿದ್ದೆ, ಬ್ಲ್ಯಾಕ್ ಟೀ ನೋಡಿ ನಂದು. ಹಾಗೆ ಬ್ಲ್ಯಾಕ್ ಟೀ ಕುಡಿತಾ ಇದ್ದೇನೆ. ಇನ್ನು
ಇನ್ನು ಟೈಮ್ ಇಲ್ಲ ಮತ್ತೆ ಇನ್ನು ಸ್ನಾನ ಮಾಡಿ ಮತ್ತೆ ಕಲೀಲಿಕ್ಕೆ ರಿಟರ್ನ್ ಕೂತ್ಕೊಳ್ಳಿಕ್ಕೆ ಉಂಟು ಹಾಗೆ. ಮತ್ತು ತಲೆಗೆ ನಾನು ಇದು ಹಾಕಿದ್ದೆ ಗೈಸ್, ಆಗ ತೋರಿಸಿದ್ದಲ್ಲ ಅಗಸೆ ಬೀಜ, ಅದು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೇನೆ. ಅದನ್ನು 2 ದಿವಸಕ್ಕೊಮ್ಮೆ ತಲೆಗೆ ಹಾಕೋದು. ಇವತ್ತು ಸ್ನಾನ ಮಾಡಿ 2 ದಿವಸಕ್ಕೊಮ್ಮೆ ಸ್ನಾನ ಮಾಡುವಾಗ ತಲೆಗೆ ಸ್ನಾನ ಮಾಡುವಾಗ ಹಾಕೋದು. ಮತ್ತು ಅದು ಕೂಡ ಸ್ವಲ್ಪ ಮುಖಕ್ಕೆ ಹಚ್ಕೊಂಡಿದ್ದೇನೆ ನೋಡಿ, ಮುಖಕ್ಕೆ ಕೂಡ ಹಚ್ಕೊಂಡಿದ್ದೇನೆ. ಒಳ್ಳೆಯದು ಮುಖಕ್ಕೆ ಹಚ್ಕೊಂಡ್ರೆ ಸ್ವಲ್ಪ ಗ್ಲೋ ಎಲ್ಲ ಬರ್ತದೆ. ಬ್ಲ್ಯಾಕ್ ಪಿಂಪಲ್ಸ್ ಎಲ್ಲ ಬೀಳ್ತದಲ್ಲ ಗೈಸ್, ಅದು ಪಿಂಪಲ್ ಬಿದ್ದು ಮತ್ತು ಬ್ಲ್ಯಾಕ್ ಎಲ್ಲ ಆಗ್ತದಲ್ಲ, ಅದೆಲ್ಲ ಕಾಳೆ ಹೋಗ್ತದೆ. ಮುಖಕ್ಕೆ ಡೈಲಿ ಹಚ್ಬೋದು, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಡೈಲಿ ಹಚ್ಚಿದ್ರು ಕೂಡ ಒಳ್ಳೆಯದು. ಒಂದು 1 hour ಎಲ್ಲ ಇಡ್ಬೋದು. ಗುಡುಗು ಕೂಡ ಬರ್ತಾ ಉಂಟು, ಮಿಂಚಿಲ್ಲ, ಗುಡುಗು ಬರ್ತಾ ಉಂಟು. ಆಗ 3 ಗಂಟೆ ಕೂಡ ಜೋರಾದ ಗುಡುಗು ಬಂದಿದೆ, ಈಗ ಕೂಡ ಗುಡುಗು ಬರ್ತಾ ಉಂಟು. ಹಾಗೆ ಗೈಸ್, ಇವತ್ತಿನ ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನಾಳೆ ವ್ಲಾಗ್ನೊಂದಿಗೆ ಸಿಗ್ತೇನೆ. ಬೈ ಬಾಯ್, ಟೇಕ್ ಕೇರ್.